ಶುರುವಿನಿಂದ ಸ್ಟಾರ್ಟ್ ಮಾಡೋಣ ಸರ್. ಸರ್ ನೀವು ಮೊದಲು ಥಿಯೇಟರ್ ಮಾಡ್ತಿದ್ರಿ, ಮೂವೀಸಿಗೆ ಬರೋಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಆಯಿತು, ಮೋಟಿವೇಶನ್ ಆಯಿತು, ಏನಿದೆ ಸರ್? ಏನಾಯಿತು ಅಂತಂದರೆ, ನಾವು ಡ್ರಾಮಾದಲ್ಲಿ ಮಾಡಬೇಕಾದ್ರೆ ಪ್ಯೂರ್ ಅಬಿಚೂಸ್ ಅಂದರೆ ಹವ್ಯಾಸಿ ರಂಗಭೂಮಿಯ ಕಲಾವಿದರು. ಯಾವುದೇ ಪಾತ್ರವನ್ನು ನಾನು ಸಮರ್ಪಕವಾಗಿ ನಿಭಾಯಿಸಬಲ್ಲೆ, ಪರ್ಫೆಕ್ಷನ್ ಆಗಿ ಮಾಡ್ತೀನಿ ಅನ್ನೋ ಧೈರ್ಯ, ನಂಬಿಕೆ ಬಂದ ಮೇಲೆ ಅದನ್ನು ನೋಡಿದಂಥವ್ರು ಒಬ್ಬರು ಶಿಕಾರಿಪುರದವರು, ನಮ್ಮ ಗುರುಗಳಿಗೆ ಭಾಳ ಹತ್ತಿರದಲ್ಲಿದ್ದು ಸ್ನೇಹಿತರವರು. ಏಕೆಂದರೆ ಅವರಿಬ್ಬರು ಹೋಟೆಲ್ ಟೂರಿಸ್ಟಲ್ಲಿ ಉಳ್ಕೊಳ್ಳೋರು ಆನಂದರಾವ್ ಸರ್ಕಲ್ನಲ್ಲಿ. ಹಾಗಾಗಿ ನನಗೆ ದೊಡ್ಡಣ್ಣ ಅಂತ ಈ ಥರ ಹುಡುಗ ನನಗೆ ತುಂಬಾ ಮನಸ್ಸಿಗೆ ಗೆದ್ದಿದ್ದಾನೆ, ಡ್ರಾಮಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ, ನೀನು ಏನಾದರೂ ಮಾಡಿ ಟ್ರೈ ಮಾಡಿ ಕರೆಸ್ಕೋ ಅಂತ ಸಿದ್ಧಗಂಗನವ್ರಿಗೆ ಹೇಳಿದ್ರು. ಆವಾಗ ಅವ್ರು ನಾನು ಕರೆಸೋದು. ಹಾಗಾಗಿ ನನಗೆ ಸಿನಿಮಾಕ್ಕೆ ಪ್ರಪ್ರಥಮವಾಗಿ ಪ್ರವೇಶ ಸಿಕ್ತು. ಭಾಳ ಚಲೋ ಆಯ್ತು ಸರ್. ನಮ್ಮ ಬಾಲ್ಯದ ಫೇವ್ರೇಟ್ ಆ್ಯಕ್ಟ್ರೆಸ್ ಅನ್ನಕ್ಕೆ ಭಾಳ ಹೆಮ್ಮೆ ಪಡೆದೆ ಸರ್ ನಾವು. ಸರ್ ಈಗ ನೀವು ಇಂಡಸ್ಟ್ರಿ ಎಂಟರ್ ಆದಾಗ ಮತ್ತು ಈಗಿರೋ ಇಂಡಸ್ಟ್ರಿ ಏನು ಡಿಫ್ರೆನ್ಸ್ ಕಾಣ್ತದೆ ಸರ್ ನಿಮಗೆ? ನಾವಿದ್ದಾಗ ಹೆಂಗಿತ್ತು ಇಂಡಸ್ಟ್ರಿ ಅಂದರೆ, ಒಳ್ಳೆ ಪಾಯಸ. ನೀವು ಪಾಯಸಕ್ಕೆ ಏನು ಹೇಳ್ತೀರಾ? ಪಾಯಸನೇ ಹೇಳ್ತೀರಲ್ಲ. ಪಾಯಸಕ್ಕೆ ಕೈ ಹಾಕೋದು ಚೀಪಿದ್ರೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟು ರುಚಿ ಇತ್ತು. ಈಗ ನೀವು ನೀರಲ್ಲಿ ಕೈ ಹಾಕಿ ಚೀಪಿದ್ರೆ ಏನು ರುಚಿ ಇರುತ್ತೆ? ಇನ್ನು ಮುಂದಕ್ಕೆ ನೀವೇನು ನೋಡ್ತೀರಾ ಅಂದರೆ, ಕೆಸರಲ್ಲಿ ಕೈ ಹಾಕಿ ಚೀಪ ಲೆವೆಲ್ಗೆ ಹೋಗುತ್ತೆ. ಬಾ ವಿಟಿ ಆನ್ಸರ್ ಏನೋ ಅಂತಾರಲ್ಲ ಸರ್, ಹಾಕೊಟ್ಟು. ಹೌದು, ಯಾಕೆಂದರೆ ಅವತ್ತಿನ ಕಾಲದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನಾನು ಯಾಕೆ ಅಷ್ಟು ಇದಾಗಿ ಹೇಳ್ತೀನಿ ಅಂದರೆ, ಕನ್ನಡದ ಮೇರು ನಟರುಗಳು ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಒಬ್ಬ ವಿಷ್ಣುವರ್ಧನ್ ಆಗಿರ್ಬೋದು, ಶಂಕರ್ ನಾಗ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಅಹಂಕಾರ ಇರಲಿಲ್ಲ. ತನ್ನ ಪಾಲಿನ ಕೆಲಸ ಅದೇ ದೇವರು ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಅವರು ಎತ್ತರಕ್ಕೆ ಬೆಳೆದ್ರು. ಇವಾಗ ನೇಮೂ ಇಲ್ಲ, ಫ್ರೇಮೂ ಇಲ್ಲ, 2 ಪಿಕ್ಚರಲ್ಲಿ ನಿಲ್ಲದೇ ಇಲ್ಲ, ಅವರು ಹೋಗ್ಬಿಡ್ತಾರೆ. ಅದೇ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಒಬ್ಬ ಯಶ್ ಇವತ್ತು ಯಾವ ಮಟ್ಟಕ್ಕೆ ಏರಿದ್ದಾನೆ, ಒಬ್ಬ ಕನ್ನಡದ ನಟ, ಅಪ್ಪಟ ಕನ್ನಡ ಪ್ರತಿಭೆ. ಒಬ್ಬ ರಿಷಬ್ ಶೆಟ್ಟಿ, ಅಪ್ಪಟ ಕನ್ನಡದ ಪ್ರತಿಭೆ. ಗೊತ್ತೈತೆ? ಇನ್ನು ಅದಕ್ಕಿಂತ ಏನು ಬೇಕು? ಅವ್ರಿಗೆ ಅಹಂಕಾರ ಇಲ್ಲ ಅಂದರೆ, ನೀವು ಸಣ್ಣ ಪುಟ್ಟ ಕಲಾವಿದರು ಯಾಕೆ ಅಹಂಕಾರ ಮಾಡ್ತೀರಿ? ಅಹಂಕಾರ ಒಳ್ಳೆಯದಿಲ್ಲ. ಅಹಂಕಾರ ಇದ್ದರೆ ಗುರಿ ಮುಟ್ಟೋಕ್ಕಾಗಲ್ಲ. ಅಹಂಕಾರ ಇದ್ದರೆ ದೇವ್ರನ್ನ ನೋಡೋಕ್ಕಾಗಲ್ಲ. ಅಹಂಕಾರ ಇದ್ದರೆ ಗುರು ಹಿರಿಯರು, ತಂದೆ ತಾಯಿ ಪ್ರೀತಿ ಸಂಪಾದನೆ ಮಾಡೋಕ್ಕೆ, ಎಲ್ಲದಕ್ಕಿಂತ ಅಭಿಮಾನಿಗಳ ಒಂದು ಪ್ರೀತಿನ ಸಂಪಾದನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ತುಂಬ ಚೆನ್ನಾಗಿ ಮಾತಾಡಿ ಸರ್. ಇವಾಗ ನೆಕ್ಸ್ಟ್ ಕ್ವಶನ್ ಅದೇ ಆಗಿರೋದು ಸರ್. KGF ಆಯಿತು, ಕಾಂತಾರ ಆಯಿತು, ಪ್ಯಾನ್ ಇಂಡಿಯಾ ಆಯಿತು, ಗ್ಲೋಬಲ್ ರೆಕಗ್ನಿಷನ್ ಪಡೆದಿದೆ ಸರ್. ನಿಮ್ಮ ಅನಿಸಿಕೆ ಏನು ಸರ್? ಸರ್, ಹೆಮ್ಮೆ ಅನಿಸುತ್ತೆ. ಏಕೆಂದರೆ ನಮ್ಮ ಕನ್ನಡದ ಪ್ರತಿಭೆಗಳು ಆ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಗ್ತಾ ಇದ್ದಾರಲ್ಲ. ಕನ್ನಡದ ಕೀರ್ತಿ ಪತಾಕೆನ ಬೇರೆಯವರಿಗಿಂತಲೂ ಇವರು ಅತ್ಯಂತ ಕ್ಷಿಪ್ರಗತಿಯಲ್ಲಿ, ಕ್ಷಿಪ್ರ ಅಂದರೆ ಫಾಸ್ಟಾಗಿ ಮುಟ್ಟಿದ್ರಲ್ಲ, ಅದಕ್ಕಿಂತ ಸಂತೋಷ ಇನ್ನೇನು ಬೇಕು ರೀ? ಅದಕ್ಕೆ ಒಂದು ಗಾದೆ ಮಾತಿದೆ, ಪಾಲುಂಡು ಮೇಲುಂಬರಿ. ಮನುಷ್ಯನಿಗೆ ಅಮೃತ ಸಿಕ್ಕಲಿಲ್ಲ ಊಟ ಮಾಡೋದಕ್ಕೆ, ಹಾಲನ್ನು ಅಮೃತಕ್ಕೆ ಸಮಾನವಾಗಿ ಹೋಲಿಸಿದ್ರು. ಅಮೃತವನ್ನು ಊಟ ಮಾಡೋದ್ಮೇಲೆ ಅದಕ್ಕಿಂತಲೂ ಉನ್ನತವಾದ, ಉತ್ಕೃಷ್ಟವಾದ, ಗೊತ್ತಾ, ರುಚಿಕಟ್ಟಾದಂತಹ ಆಹಾರ ಮತ್ತೊಂದಿಲ್ಲ. ಹಂಗಾಗಿ ನಮ್ಗೆ ಅಷ್ಟೇ ಖುಷಿಯಾಗಿದೆ, ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಆಮೇಲೆ ಈ ಕೋ ಆ್ಯಕ್ಟ್ರೆಸ್ ಇದ್ದಾರಲ್ಲ, ನೀವು ಭಾಳ ಲೆಜೆಂಡ್ರಿ ಆ್ಯಕ್ಟರ್ ಸರ್. ನೀವು ಒಂದು ಲೆಜೆಂಡ್ರಿ ಆ್ಯಕ್ಟರ್, ನೀವು ನಟಿಸಿದ ಬೇರೆ ಲೆಜೆಂಡ್ರಿ ಆ್ಯಕ್ಟರ್ಸ್ ಇದ್ದಾರೆ. ರಾಜ್ಕುಮಾರ್ ಸರ್ ಆಯಿತು, ವಿಷ್ಣು ಸರ್ ಆಯಿತು, ಟೆನ್ನಿಸ್ ಕೃಷ್ಣ ಆಯಿತು, ಸಾಧು ಕೋಕಿಲ ಸರ್ ಆಯಿತು. ಅವರಿಂದ ನಿಮ್ಗೆ ಏನು ಇನ್ಸ್ಪಿರೇಷನ್ ಸಿಗ್ತದೆ ಅಂದರೆ, ನೀವು ಹೇಳಿದಾಗೆ ಏನು ಒಳ್ಳೆ ಕ್ವಾಲಿಟಿ ಇದೆ, ಆಮೇಲೆ ಚಲೋದೇನು? ಏಕೆಂದರೆ ಮನುಷ್ಯನಾದವನು ಯಾವತ್ತೂ ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಬಾರ್ದು. ಅದರಂಥ ಮೂರ್ಖತನ ಇನ್ನೊಂದಿಲ್ಲ. ಮೂರ್ಖತನದ ಪರಮಾವಧಿ ಅದು. ಒಂದು ಮಗುವಿಂದನೂ ಕಲಿಯೋದಿರುತ್ತೆ. ಅದಕ್ಕೆ ಸೋಮೇಶ್ವರ ಶತಕದಲ್ಲಿ ಏನು ಹೇಳ್ತಾನೆ ಅಂದರೆ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂದರಿಯಲು, ಸರ್ವಜ್ಞನಪ್ಪಂ ನರಂ ಪರವಂ ಪಳ್ಳ ಸಮುದ್ರವೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಯಾಕೆಂದರೆ ಕೆಲವನ್ನ ಬಲ್ಲವರು, ಅದು ತಿಳ್ಕೊಂಡವ್ರ ಹತ್ರ ಕಲಿಬೇಕು. ಕೆಲವೊಮ್ಮೆ ಮಾಳ್ಪವರಿಂದ ಕಲಿತು, ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವರಿಂದ ಕೇಳಿ ತಿಳ್ಕೊಂಡು ಕಲಿಬೇಕು. ಗೊತ್ತಿತ್ತಾ?
ಕೆಲವೊಮ್ಮೆ ಸುಜ್ಞಾನದಿಂದ ಅರಿಯಲು. ಸುಜ್ಞಾನ ಅಂದರೆ ಯಾವುದು? ನೀವು ಓದಬೇಕು. ಓದಿದಾಗ ಮಾತ್ರ ಪುಸ್ತಕದಲ್ಲಿ ಓದಿದ್ದು ಮಸ್ತಕದಲ್ಲಿ ಉಳಿಯುತ್ತೆ. ಮೊಬೈಲಲ್ಲಿ ನೋಡಿದ್ದು ಆ ಕ್ಷಣಕ್ಕೆ ಡಿಲೀಟ್ ಆಗುತ್ತೆ. ಕರೆಕ್ಟಾ? ನಿಜ ಸರ್. ಅಷ್ಟೇ ಜೀವನ. ಸರ್ ನಿಮ್ದು ಇಷ್ಟು ವಾಸ್ಟ್ ಕರಿಯರ್ದಲ್ಲಿ ಉತ್ತರ ಕರ್ನಾಟಕ ಅಂದ್ರೂ ಬಂದೇ ಇರ್ತೀರ ಸರ್. ಇಲ್ಲಿನ ಕಲ್ಚರ್ ಆಯಿತು, ಇಲ್ಲಿನ ಫ್ಯಾನ್ಸ್ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮ್ಮದು? ನಾನು ಉತ್ತರ ಕರ್ನಾಟಕದವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಿಷ್ಕಲ್ಮಶ ಹೃದಯದವರು. ಅವ್ರಿಗೆ ಗೊತ್ತಿರೋದು ಎರಡೇ. ಒಂದು, ಅತ್ಯಂತ ಪ್ರೀತಿ ಮಾಡೋದು ಅವ್ರ ತಂದೆ ತಾಯಿಗಿಂತ, ಅವ್ರ ಮನೆ ದೇವ್ರಿಗಿಂತ ಹೆಚ್ಚು ಪ್ರೀತಿ ಮಾಡೋದು. ಜಿದ್ದು ನಿಂತರೆ ಯಾಕಲೇ ಮಗನ ಹೆಂಗೈತ್ ಮೈಯಾಗ ಅನ್ನೋ ಮಂದಿರ. ಕರೆಕ್ಟಾ? ಅಷ್ಟೇ. ಯಾರ್ದು ಹಾರ್ಟ್ ಸ್ವಚ್ಛ ಇರ್ತೈತೆ ಅವ್ರಿಗೆ ಮಾತ್ರ ಈ ಒಳ್ಳೆ ಗುಣ ಇರುತ್ತೆ. ಹಾಗಾಗಿ ಉತ್ತರ ಕರ್ನಾಟಕದವರು, ಏಕೆಂದರೆ ನಮಗೆ ಅನ್ನದಾತರು. ರಾಜ್ಕುಮಾರ್ ಅವರು ಹೇಳು, ನನ್ನ ಅಭಿಮಾನಿ ದೇವರುಗಳು. 2 ವರ್ಷಗಟ್ಟಲೆ ಓಡಿದೆ ನಮ್ಮ ಪಿಕ್ಚರ್ಗಳಿಗೆ. 2 ವರ್ಷಗಳ ಕಾಲ ಓಡಿದೆ. ನಿಮ್ಗೆ ಹೆಂಗೆ ಹೇಳೋದು, ತುಂಬ ಆನಂದ ಆಗುತ್ತೆ. ಅದಕ್ಕೆ ನೀವು ಬೆಳೆಸಲಿದ್ರೆ ನಾವೆಲ್ಲಿ ಬೆಳೀತಾ ಇದ್ದೀವಿ? ಇಲ್ಲ. ಅದಕ್ಕೆ ಸರ್ ಈಗ ನೀವು ಹೇಗೆ ನಿಮ್ಮ ಲೆಗಸಿ ಅಂತ ನೆನ್ಪಿಟ್ಕೊಳಕಂತ ಏನು ಅನ್ಕೋತೀರಿ ಸರ್? ಲೆಗಸಿ ಈಗ ನೆನ್ಪಿಡ್ಬೇಕು ನಂದು ಅಂದರೆ ನಂಗೆ ಅರ್ಥ ಆಗಲಿಲ್ಲ. ಅಂದರೆ ಸರ್ ಈಗ ಇನ್ನೊಂದು 10 ವರ್ಷ ಆಗೋಣ, ನಾವು ನಿಮಗೆ ಹಿಂಗೆ ನೆನಪು ಮಾಡಿದಾಗ ಅಂದರೆ ನಿಮ್ಮ ಲೆಗಸಿ ಹೆಂಗಿರ್ಬೇಕಂತ ಅನ್ಕೋತೀರಿ ಸರ್? ಸರ್ ಒಂದು ವಿಷಯ ಹೇಳ್ತೀನಿ. ಮನುಷ್ಯನಾದವನು ಹೆಂಗೆಂಗೋ ಬದುಕೊಡೋದಲ್ಲ, ಹಿಂಗೇ ಬದುಕಬೇಕು ಅಂತ ಶಾಸ್ತ್ರದ ಆಧಾರ ಇದೆ. ನಾನು ಎಲ್ಲೋದ್ರೂ ಹೇಳ್ತಾ ಇರ್ತೀನಿ. ಏಕೆಂತಂದರೆ ಮನುಷ್ಯನಾದವನು ಹಿಂಗೆ ಬದುಕಬೇಕು ಅಂತ ಆಧಾರ ಇದೆ, ಗೊತ್ತಾಯ್ತಾ? ಹಂಗೆ ಬದುಕಬೇಕು ಅವನು. ಅದನ್ನು ಬಿಟ್ಟು ಅವನೇನಾದ್ರೂ ಒಂದು ಸ್ವಲ್ಪ ಹಂಗಂತಾದರೆ ಮೇಲಿಂದ ಒಬ್ಬ ಕ್ಲೀನಾಗಿ ಕೈ ಹಾಕ್ಬಿಟ್ಟು ಕೆಳಗಡೆ ತಳ್ಳಿಬಿಡ್ತಾರೆ, ಗೊತ್ತಾಯ್ತಾ? ಏನೇ ಇದ್ರೂ ಸಹಿತ, ಎಲ್ಲ ಇದ್ರೂ ಏನು ಇಲ್ದಲ್ಲಿ ಏನು ಅಂತ, ಎಲ್ಲ ಗೊತ್ತಿದ್ರೂ ಸಹಿತ ಗೊತ್ತಿಲ್ದಂಗೆ ಅಹಂಕಾರ ಇದೆ. ಸಮಾಜಕ್ಕೆ ಬೇಕಾದವನಾಗಿದ್ದರೆ ಅವ್ರಿಗೆ ಯಾರಾದರೂ ಕರೆದು ಪ್ರೀತಿ ಮಾಡ್ತಾರೆ. ಸರ್ ಈಗ ಆಸ್ಪೈರಿಂಗ್ ಆ್ಯಕ್ಟರ್ಸ್ ಯಾರು ಹೌದು ಮೂವಿಗೆ ಬರಬೇಕು, ಇಂಡಸ್ಟ್ರಿಗೆ ಬರಬೇಕು ಅನ್ಕೊಂಡು ಅವ್ರಿಗೆ ಅಡ್ವೈಸ್ ಏನು ಕೊಡ್ತೀರಿ ಸರ್? ಅಡ್ವೈಸ್ ಏನು ಕೊಡ್ತಿದ್ದಾರೆ? ಮೊದಲು ಒಂದು ಪಾತ್ರದ ಬಗ್ಗೆ ಪರಕಾಯ ಪ್ರವೇಶ ಮಾಡೋದನ್ನು ಕಲಿಬೇಕು. ಒಂದು ಪಾತ್ರ ಈ ಡೈರೆಕ್ಟ್ರು ಏನು ಹೇಳ್ತಾರೆ, ಹೇಳಿದ ಕೂಡಲೇ ಅದನ್ನು ಕ್ಲೀನಾಗಿ ಆರಿಸ್ಕೊಂಡು ಆ ಪಾತ್ರವನ್ನು ನಿನ್ನೊಳಗೆ ಇಳಿಸ್ಕೋಬೇಕು. ಅಭಿನಯಕ್ಕೆ ಕ್ಯಾಮ್ರಾ ಮುಂದೆ ಬಂದಾಗ ನೀನಾಗಿರಬಾರ್ದು, ಆ ಪಾತ್ರ ನೀನಾಗಿ ಯಾವಾಗ ಅಭಿನಯಿಸ್ತೀಯ ಆವಾಗ ಜನಮನ ಮುಟ್ಟುತ್ತೆ. ಆ ಪರಕಾಯ ಪ್ರವೇಶ ಮಾಡುವಂಥ ಒಂದು ತಾಕತ್ತು, ಒಂದು ಏಕಾಗ್ರತೆ, ಕಾನ್ಸಂಟ್ರೇಷನ್ ಇದ್ದರೆ ನೀವು ಆ ರಂಗಕ್ಕೆ ಬನ್ನಿ, ಸಕ್ಸಸ್ ಆಗ್ತೀರ. ಇಲ್ಲದಿದ್ರೆ ಯಾಕೆ ಸುಮ್ಮನೆ ವ್ಯರ್ಥ ಬೆಟ್ಟಕ್ಕೆ ಯಾಕೆ ಕಲಿಸ್ತೀವಿ ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಬುದ್ಧಿ ಮಾತು ಸರ್. ಎಲ್ಲ ಆಸ್ಪೈರಿಂಗ್ ಆ್ಯಕ್ಟ್ರಸ್ ಸರ್, ನೀವು ಎಷ್ಟೋ ಪಾತ್ರಗಳು ಮಾಡಿದ್ರಿ ಸರ್, ಅದ್ರೊಳಗೆ ನಿಮ್ಮ ಫೇವ್ರೆಟ್ ಪಾತ್ರ ಯಾವುದತ್ತಿದೆ ಸರ್? ಫೇವ್ರೆಟ್ ಅಂತ ಹೆಂಗೆ ಹೇಳಿ ನಿಮಗೆ? ಹೆಂಗೆ ಹೇಳ್ಬೇಕಂದ್ರೆ, ಒಬ್ಬ ಕಲಾವಿದನಾದವನಿಗೆ ನಾವು ನಮ್ಮ ಮಕ್ಕಳನ್ನು, ನಮ್ಮ ಬಂಧುಗಳನ್ನು ಯಾವ ಥರ ಪ್ರೀತಿ ಮಾಡ್ತೀವೋ ಅದೇ ಥರ ನಮಗೆ ಸಿಕ್ಕ ಪಾತ್ರಗಳನ್ನು ನಾವು ಅಷ್ಟೇ ಪ್ರೀತಿ ಮಾಡಿರ್ತೀವಿ, ಪ್ರೀತಿ ಮಾಡಿರ್ತೀವಿ. ಅದನ್ನು ನನಗೆ ತೃಪ್ತಿ ಆಯಿತು ಅಂತ ನಾನು ಹೇಳೋದಲ್ಲ, ಅದನ್ನು ನೋಡಿದಂಥ ಪುಣ್ಯಾತ್ಮರು ನೀವು ಹೇಳಬೇಕು, ನನಗೆ ಇಂಥದ್ದು ಭಾಳ ಚಲೀತಾರೆ ಬಾಪರ ಮಗನೇ, ಬೇರೆ ಒಂದು ಡೈಲಾಗ ಅನ್ನಂಗೆ. ನಿಜ ಸರ್, ಸೂರ್ಯವಂಶದಲ್ಲಿ ನಿಮ್ಮ ಪಾತ್ರ ಫೇವ್ರೇಟ್ ಸರ್. ಅದು ನಿಮ್ಮ ಕಾಮಿಡಿ ಟೈಮಿಂಗ್ ಆಗಲಿ ಸರ್, ನಿಮ್ದು ಎಕ್ಸ್ಪ್ರೆಷನ್, ನಿಮ್ದು ಡೈಲಾಗ್ ಡೆಲಿವರಿ ತುಂಬ ಸೇರ್ತೈತೆ ಸರ್ ನಮ್ಗೆ. ಅದಾಯ್ತು ಸರ್. ಈಗ ಅದೇ ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಸರ್ ಜೋಡಿ ನಟಿಸಿದ್ರಿ, ಅವ್ರ ಬಗ್ಗೆ ಒಂದೆರಡು ಮಾತು. ತುಂಬ ನಿಗರ್ವಿ, ಗೊತ್ತತ್ರ, ತುಂಬ ಶಿಸ್ತಿನ ಸಿಪಾಯಿ. ಶಿಸ್ತು ಅಂದರೆ ಬೇಕಾದರೂ ಸರಿ 106 ಸತಿ ಅವ್ರ ಮನೇಲಿ ಊಟ ಮಾಡಿದ್ವಿ. ನಮಗೇನು ಈ ಫೇವ್ರೆಟ್ ಫುಡ್ ಅಂತ, ನಮಗೆ ಅವ್ರ ಮನೇಲಿ ಒಬ್ಬ ಇವನಿದು ಶ್ರೀಧರ ಅಂತ ಅಡುಗೆಯವನಿದ್ದ. ಬಿಸಿಬೇಳೆ ಬಾತು, ಮೊಸರನ್ನ ಅವನು ಮಾಡಿದಷ್ಟು ಚೆನ್ನಾಗಿ ಬೇರೆ ನಾನು ತಿಂದಿಲ್ಲ. ಏಕೆಂದರೆ ಬೇರೆಯವ್ರಿಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ನಾನು ತಿಂದಿಲ್ಲ. ಹಾಗಾಗಿ ಯಾವಾಗ ಅದನ್ನು ಮಾಡಿದ್ರು ನಾನು ಇಷ್ಟಪಟ್ಟು ಊಟ ಮಾಡ್ತೀನಿ ಅಂತ. ವಿಷ್ಣು 7 ಗಂಟೆಗೆ ಏನು ಅಡುಗೆ ಅಂತ ಕೇಳಿದ ತಕ್ಷಣ ಹಿಂಗಂದರೆ, ದೊಡ್ಡ ಇವತ್ತು ನಿಮ್ಮ ಫೇವ್ರೆಟ್ ಫುಡ್ಡು ಬರಬೇಕು, ನೀವು ಬರೋವರೆಗೂ ನಾವು ಊಟ ಮಾಡಲ್ಲ. ತಕ್ಷಣ ನಾವು ಹೋಗಿ ಊಟ ಮಾಡ್ತೀವಿ.
ನಾವೆಲ್ಲ ಇನ್ನೂ ಊಟ ಮಾಡಿ ಮಾತಾಡ್ತಾ ಕೂತಿದ್ದಂಗೆ 10 o'clock ಅಂದರೆ ಕ್ಲೀನಾಗಿ ಹೋಗಿ ಮಲಗೋದು. ಹಾಂ, 4 ಗಂಟೆಗೆ ಎದ್ದು ಕ್ಲೀನಾಗಿ ಯೋಗಾಸನ ಮಾಡಿ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ 6 ಗಂಟೆಗೆ ಮನೆ ಬಿಟ್ಟರೆ 7 ಗಂಟೆಗೆ ಶೂಟಿಂಗ್ ಸ್ಪಾಟಲ್ಲಿ ಕರೆಕ್ಟ್ ಮೇಕಪ್ ಹಾಕ್ಕೊಂಡು ರೆಡಿ. ಶಿಸ್ತಿನ ಸಿಪಾಯಿ. ಹಳಬರೆಲ್ಲ ಅಷ್ಟೇ, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಅವರಾಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು. ಅಂಬರೀಷ್ ಒಬ್ಬರು ಲೇಟು ಅಷ್ಟೇ, ಯಾಕೆಂದರೆ ಅಂಬರೀಷ್ದಲ್ಲ ಅದು ತಪ್ಪು, ಸೂರ್ಯಂದು ತಪ್ಪು. ಅವ್ನು ಭಾಳ ಬೇಗ ಬಿಟ್ಬಿಡ್ತಾ ಇದ್ದ. ಚೆನ್ನಾಗಿ ಡಿಫೆಂಡ್ ಮಾಡಿದ್ರಿ ಸರ್. ರಾಜ್ಕುಮಾರ್ ಸರ್ ಬಗ್ಗೆ ಏನು ಅನ್ಸುತ್ತೆ ಸರ್? ರಾಜ್ಕುಮಾರ್. ನಾವಂತರೂ ಅಭಿಮಾನಿ ಏನು ಅವ್ರಂತ್ರ ಹೇಳಿಬಿಟ್ಟಿದ್ದಾರೆ, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ರಾಜ್ಕುಮಾರ್ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂದರೆ, ಒಬ್ಬ ಶತಮಾನಕ್ಕೆ ಒಬ್ಬನೇ ಶ್ರೇಷ್ಠ ಪುರುಷ ಉಂಟು. ಎಲ್ಲರೂ ಶ್ರೇಷ್ಠ ಪುರುಷರಾಗಕ್ಕೆ ಸಾಧ್ಯ ಇಲ್ಲ. ಏಕೆ ಅಂತಂತಂದರೆ, ಜೀವನದಲ್ಲಿ ಯಾವುದನ್ನು ಬಯಸ್ತಾ ಇರಲಿ, ಟೈಮ್ ಟು ಟೈಮ್ ಊಟ ಮಾಡೋರು, ಟೈಮ್ ಟು ಟೈಮ್ ನಿದ್ದೆ ಮಾಡೋರು, ಗೊತ್ತಾಯ್ತಲ್ಲ. ಜೀವನ ಅಂದರೆ ಏನು? ಕನ್ನಡಿಯೊಳಗೆ ನಿನ್ನ ಮಕ ನೋಡ್ಕೊಂಡಂಗೆ. ನಮ್ಮ ಮಕನ ಹೆಂಗೆ ತೋರಿಸುತ್ತೆ ಅಂದರೆ ಅದು ಸುಳ್ಳು ತೋರಿಸಲ್ಲ. ನಾವೇನಿದ್ದೀವಿ ಅದನ್ನು ಆ್ಯಸ್ ಇಟ್ ಈಸ್ ತೋರಿಸುತ್ತೆ, ಅದೇ ಥರ ತೋರಿಸುತ್ತೆ. ಜೀವನನೂ ಅಷ್ಟೇ. ನೀನು ಎಲ್ಲರನ್ನು ಪ್ರೀತಿ ಮಾಡು, ನಿನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಹಣಕ್ಕೆ, ಕೀರ್ತಿಗೆ, ಪ್ರತಿಷ್ಠೆಗೆ ಆಸೆ ಪಡಬೇಡ. ನೆರಳನ್ನು ಹಿಡಿಯೋಕ್ಕಾಗಲ್ಲ, ಖಂಡಿತ ಆಗಲ್ಲ. ನೆರಳನ್ನು ಹಿಡಿಯೋಕ್ಕಾಗುತ್ತಾ? ನಿನ್ನ ಪಾಡಿಗೆ ನೀನು ನಡ್ಕೊಂಡು ಹೋಗ್ತಾ ಇರೋ, ನಿನ್ನ ಹಿಂದ್ಗಡೆ ನೆರಳು ಬರುತ್ತೆ. ಅದೇ ಥರ ಕೀರ್ತಿ, ಪ್ರತಿಷ್ಠೆ, ದುಡ್ಡು ಬರುತ್ತೆ. ನಿಮ್ಮ ಫ್ಯಾನ್ಸಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಸರ್? ಎಲ್ಲ ಫ್ಯಾನ್ಸ್ಗೆ ಒಳ್ಳೆಯ ಅಭಿರುಚಿ ಇಟ್ಕೊಳ್ಳಿ ಜೀವನದಲ್ಲಿ. ನನ್ನ ದೃಷ್ಟಿಯಲ್ಲಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೃದಯ ತುಂಬಿ ನಿಮ್ಗೆ ಹೇಳ್ತೀನಿ. ಬೇರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಲಿ ದೇವ್ರನ್ನ ಹುಡುಕಬೇಡಿ. ನಿಮ್ಮನ್ನು ಹಡೆದವರು, ಹೆತ್ತವರು, ಹೊತ್ತವರು, ಸಾಕಿ ಸಲಹಿ ನಿಮ್ಮನ್ನು ದೊಡ್ಡವರು ಮಾಡಿರ್ತಾರಲ್ಲ, ಬೇರೆ ಯಾರೂ ಇಲ್ಲ, ನಿಮ್ಮ ತಂದೆ ತಾಯಿ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಭಕ್ತಿಯಿಂದ ನಡೆಸ್ಕೊಳ್ಳಿ. ನೀವು ಯಾವ ದೇವ್ರಿಗೆ ಹೋಗೋದು ಬೇಕಾಗಿಲ್ಲ, ಅವರಲ್ಲೇ ದೇವ್ರನ್ನ ಕಾಣಿ. ನಿಮಗೆ ಅದಕ್ಕಿಂತಲೂ ಮಿಗಿಲಾದ ಸ್ವರ್ಗ ಸುಖ ಇನ್ನೊಂದು ಸಿಗಲ್ಲ. ಏಕೆಂದರೆ ದಯವಿಟ್ಟು, ಏಕೆಂತಂದರೆ ಒಂದು ಮಾತು ಹೇಳ್ತಾರೆ, ತಾಯಿಯೇ ಮೊದಲ ಗುರು, ತಂದೆ ಎರಡನೇನಾಗ್ತದೆ. ಏಕೆಂದರೆ ತಾಯಿ ಮೊಟ್ಟ ಮೊದಲನೇದಾಗಿ ಯಾವ ಭಾಷೆಯಲ್ಲಿ ನಮ್ಮನ್ನು ಮಾತಾಡಿಸ್ತಾಳೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಏಕೆಂದರೆ ರಕ್ತದ ಜೊತೆಗೆ ಉಸಿರನ್ನು ಕೊಟ್ಟು, ತನ್ನ ಉಸಿರನ್ನು ಪಣಕ್ಕಿಟ್ಟು ನಮ್ಮನ್ನು ಹೆತ್ತಿರ್ತಾಳೆ. ಅದನ್ನು ಚಳಿಯಾಗುತ್ತೆ ಅಂತ ಸೀರೆ ಸೆರಗಲ್ಲಿ ಒಚ್ಚಿ ಇಟ್ಕೊತಾಳೆ, ಬಾಚಿ ಎದೆ ಕೊಡಿಸ್ತಾಳೆ, ಒಳ್ಳೆ ಮಾತು ಕಲಿಸ್ತಾಳೆ. ಸಮಾಜದಲ್ಲಿ ಕಂಟಕನಾಗಿ ಬದುಕಬೇಡ, ಒಳ್ಳೆಯವನಾಗಿ ಬದುಕು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾಳೆ. ನಿಮಗೊಂದು ಉದಾಹರಣೆ ಹೇಳಬೇಕು ಅಂತಂತಂದರೆ, ಛತ್ರಪತಿ ಶಿವಾಜಿ ಮಹಾರಾಜರು ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಯಾರು ಕಾರಣ ಅಂದರೆ ಅವರ ತಾಯಿ ಜೀಜಾಬಾಯಿ ಮಾತೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ದೊಡ್ಡ ದೊಡ್ಡ ಪ್ರಭಾವಿಗಳಿಂದ ಇರೋದೇ ಅವ್ರ ತಾಯಿ ತಂದೆ. ನೀವು ಅದನ್ನು ಗಮನಿಸ್ದಲೇ ಹೋದರೆ ತಪ್ಪು ಗಮನಿಸ್ದಲೇ ಇರೋದಾಗುತ್ತೆ ಹೊರತು ತಾಯಿ ತಂದೆಗಳಾಗಲ್ಲ. ಯಾಕೆಂದರೆ ಯಾವತ್ತು ತಾಯಿ ತಂದೆಯವರು ಕೆಟ್ಟೋರಾಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಮೊದಲು ನಿಮ್ಮ ತಾಯಿ ತಂದೆಯನ್ನು ಪ್ರೀತಿಸಿ. ಅದಕ್ಕೋಸ್ಕರನೇ ನಿನ್ನ ತಾಯಿ ಭಾಷೆ ಯಾವುದು ಅಂತ ಕೇಳ್ತಾರೆ ಹೊರತು ನಿನ್ನ ತಂದೆ ಭಾಷೆ ಯಾವುದು ಅಂತ ಯಾರೂ ಕೇಳಲ್ಲ. ವಿಚ್ ಈಸ್ ಯುವರ್ ಮದರ್ ಟಂಗ್ ಅಂತ ಕೇಳ್ತಾರೆ, ವಿಚ್ ಈಸ್ ಯುವರ್ ಫಾದರ್ ಟಂಗ್ ಅಂತ ಕೇಳಲ್ಲ. ತಾಯಿ ಮೊದಲು, ತಂದೆ ಅನ್ನದಾತ, ಗೊತ್ತಾಯ್ತಾ, ಅವನು. ಮೂರನೇದಾಗಿ ವರ್ಣ ಮಾತ್ರಂ ಕಲು ಹಿದಾತಂ ಗುರು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಅಕ್ಷರ ಹೇಳ್ಕೊಟ್ಟವನು ಗುರುವಾಗ್ತಾನೆ. ಅವನ್ನ ನೀನು ಕೈ ಬಿಡಬೇಡ, ಅವನ್ನ ನೀನು ಭಕ್ತಿಯಿಂದ ಆರಾಧನೆ ಮಾಡು. ನಾಲ್ಕನೇದೇ ಮನೆ ದೈವ. ಈ ನಾಲ್ಕು, ಒಂದು ಚಪ್ರಕ್ಕೆ 4 ಕಂಬ ಹಾಕ್ತಾರಲ್ಲ, ಹಂಗೆ ಈ ವಿಷ್ಣುನ ಯಾವನ್ ಚೆನ್ನಾಗಿ ನೋಡ್ಕೊಳ್ತಾನೋ ಆ ಮದುವೆ ಮಂಟಪದಲ್ಲಿ ಒಳ್ಳೆ ಮದುವೆ ಆಗುತ್ತೆ. 4 ಪಿಲ್ಲರ್ ಮೇಲೆ, 4 ಕಂಬದ ಮೇಲೆ ಮಾಡಿ ಮೇಲೆ ಕಟ್ಕೊಂಡು ಸುಖವಾಗಿರ್ತಾನೆ ಅನ್ನೋದೇ ನನ್ನ ಅನಿಸಿಕೆ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿದ್ರೆ ನಮ್ಮ ಜನ್ಮ ಪಾವನ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ನಿಮ್ಮಿಂದ ಭಾಳ ಫ್ರೆಂಡ್ಲಿ ವೈಬ್ ಬಂತು ಸರ್. ನಮ್ದು ಏನು ಭಾಳ ಹಿಂಗೆ ಈಸಿ ಮಾಡಿಕೊಟ್ರು ಸರ್ ನೀವು. ಥ್ಯಾಂಕ್ ಯು ಸರ್.